ಸಿಎಂ ಸಾಹೇಬರು ಮಾತಾಡೋದಕ್ಕೆ ನಮ್ಮ ಹತ್ರ ಕ್ವಶನ್ಸ್ ಬರುತ್ತೆ. ನೀವೆಲ್ಲ ಸ್ವಲ್ಪ ಹೊರಗಡೆ ಸರ್ ಆನಂದರಾಜ್ ಸಾಹೇಬರು ಫೋನ್ ಮಾಡಿದ್ರು ಸರ್ ಬರ್ತೀನಿ ಅಂತ. ಬಂದ್ರೆ ಕೂರ್ತಿದ್ರಿ ವಿದ್ಯುತ್ ನಲ್ಲಿ ಗಾಳಿ ಹಾಕೊಂಡು ಹೋಗಿ ನಾನು ಏನೋ ಸೀಕ್ರೆಟ್ ಆಗಿ ಮಾತಾಡ್ಬೇಕು. ಹೊರಗೆ ಯಾರು ಇರಬೇಡಿ, ಹೋಗಿ. ಸರಿ ಸರ್ ಹೋಗಿ. ಹಲೋ, ಸುಶೀಲ್ ಕುಮಾರ್ ಬಿಂಗಾವ್. ನಮಸ್ಕಾರ, ಹೇಗಿದ್ದೀರಿ? ಬಿಂಗಾವ್, ನೀವಂತೂ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅಲ್ಲಿ ಯಾರು ಇಲ್ಲ ತಾನೆ? ಅಥವಾ ನಿಮ್ಮ ಟೆಲಿಫೋನ್ ಟ್ಯಾಪ್ ಆಗಿಲ್ಲ ತಾನೆ? ಓಕೆ ಓಕೆ. ಈಗ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಆನಂದರಾಜ್ ಇದ್ದಾರಲ್ಲ, ಗೊತ್ತಾಗ್ತದೆ ನಿಮ್ಮ ಹಳೆಯ ವೈದ್ಯ. ಅವರು ನಮ್ಮ ಪಾರ್ಟಿ ಅಧ್ಯಕ್ಷರಾಗೋದಕ್ಕೋಸ್ಕರ ಪಾರ್ಟಿ ಬದಲಾಯಿಸಿದ್ರು. ಹಾಗೆ ಅನಿವಾರ್ಯವಾಗಿ ಅವ್ರು MLA ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಟ್ಟರು. ಆ ಸ್ಥಾನಕ್ಕೆ ಈಗ ಬೈ ಎಲೆಕ್ಷನ್ ನಡೀತಾ ಇದೆ. ಹೌದು, ನೀವು ಆ ಬೈ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಬೇಕು. ನಿಮ್ದೇ ಜಿಲ್ಲೆ ತಾನೇ ಅದು. ನೀವು MLA ಆಗಿ ಗೆದ್ದು ಬಂದರೆ ನಿಮ್ಮನ್ನ ಮಂತ್ರಿ ಮಂಡಲಕ್ಕೆ ತಗೊಂಡು ನಿಮ್ಮನ್ನ ಮಂತ್ರಿ ಮಾಡಬೇಕು ಅನ್ನೋದು ನನ್ನ ಆಸೆ. ಎಲ್ಲ ವಿಚಾರಗಳು ಫೋನಲ್ಲಿ ಹೇಳಕ್ಕಾಗೋದಿಲ್ಲ, ಈಗ ಹೇಳಕ್ಕಾಗೋದಿಲ್ಲ ಬಿಡಿ. ನೋಡಿ, ನೀವು ಟಿಕೆಟ್ಗೋಸ್ಕರ, ನಮ್ಮ ಪಕ್ಷದ ಟಿಕೆಟ್ಗೋಸ್ಕರ ಶತ ಪ್ರಯತ್ನ ಮಾಡಿ. ಒಂದು ವೇಳೆ ನಿಮಗೇನಾದ್ರೂ ಟಿಕೆಟ್ ಸಿಕ್ಕದೆ ಹೋದ್ರೆ ಆಗ ಆನಂದರಾಜಿಗೆ ಸಿಗುತ್ತೆ. ಆದ್ರೂ ನೀವು ರೆಬೆಲ್ ಕ್ಯಾಂಡಿಡೇಟ್ ಆಗಿ ಕಾಂಟೆಸ್ಟ್ ಮಾಡಬೇಕು ಈ ಬೈ ಎಲೆಕ್ಷನ್ ಅಲ್ಲಿ. ಅದು ನನ್ನ ಆಸೆ. ನೀವು ಗೆದ್ದು ಬರಬೇಕು. ಸೋದ್ರೆ ಬಿಂಗಾವೇ, ನಮ್ಮ ಎಲ್ಲಾ ಸಪೋರ್ಟು ನಿಮ್ಗೆ ಒಳಗೆ ಇರುತ್ತೆ. ನಾವು ನಿಮ್ಮನ್ನ ಗೆಲ್ಲಿಸ್ಕೊತೀವಿ ಸೋದ್ರೆ. ಹೌದು, ನೀವು ಗೆಲ್ಲಬೇಕು. ಆನಂದರಾಜ್ ದುರಹಂಕಾರದ ಮನುಷ್ಯ. ಅವರ ಗೆಲುವು ಬಂದ ಆಗಲೇಬೇಕು. ನೀವು ನಮ್ಮ ಪಕ್ಷದ ಟಿಕೆಟ್ಗೆ ಪ್ರಯತ್ನ ಮಾಡಿ. ನಾವು ನಿಮ್ಮನ್ನು ಗೆಲ್ಲಿಸ್ಕೊತೀವಿ. ನೀವು ಗೆಲ್ಲೋದಕ್ಕೆ ಸಹಾಯ ಆಗೋ ಹಾಗೆ ನಿಮಗೆ ಬೇಕಾದ ಎಲ್ಲ ಆಫೀಸರ್ಸ್ ನಾನು ಹಾಕ್ತೀನಿ. ನಾವೀಗ ನಿಮ್ಮ ಹತ್ರ ಮಾತಾಡಿದ್ದು ಯಾರಿಗೂ ಹೇಳ್ಬಾರ್ದು. ಇನ್ಮೇಲೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇದೇ ನಂಬರಿಗೆ ಮಾಡಿ. ರಾತ್ರಿ 11 ಗಂಟೆ ಮೇಲೆ. ಇದಾರಪ್ಪ ಮುಖ್ಯಮಂತ್ರಿಗಳು? ಸರ್ ಇದೆ ಸರ್, ಸಂಗೇಶ್ವರ ಕಾಂಟ್ಯಾಕ್ಟ್. ಬರಬೇಕು. ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ಕಾಫಿ ಟೀ ಏನು ಬೇಡಿ ಸರ್. ನಮ್ಮನೆ ಕಾಫಿಗೂ ಭ್ರಷ್ಟತೆಯ ಪಾಪ ಅಂಟ್ಕೊಂಡ್ಬಿಟ್ಟಿರುತ್ತೆ ಅಂತನಾ? ಹಾಗೆ ಎಲ್ಲ ಸ್ವಲ್ಪ ಹೊರಗಡೆ. ನೀನು ಹೋಗಯ್ಯ, ನಿನಗೆ ಬೇರೆ ಹೇಳ್ಬೇಕಾ? ಆನಂದರಾಜ್ ಪ್ರಮುಖ 2 ಮುಖ್ಯವಾದ ವಿಚಾರನ ಮಾತಾಡಬೇಕಾಗಿತ್ತು. ಹೇಳಿ ಸರ್. ತಾವು ಕೌನ್ಸಿಲ್ಗೆ ನಿಂತ್ಕೊಳ್ಳಿ, ನಾನು ನಿಮ್ಮನ್ನ ಗೆಲ್ಲಿಸ್ಕೊಡ್ತೀನಿ ಅಂತ ಹೇಳಿದೆ. ತಾವು ನನ್ನ ಮಾತು ಕೇಳಲಿಲ್ಲ. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ನಾನು ನೇರವಾದ ಚುನಾವಣೆಯಲ್ಲಿ ಜನರಿಂದ ಗೆದ್ದು ಹೋಗೋದ್ರೆ ನನ್ನ ವ್ಯಕ್ತಿತ್ವಕ್ಕೆ ಹೆಚ್ಚು ಮರ್ಯಾದೆ ಅಂತ ನನ್ನ ನಂಬಿಕೆ. ಹಾಗೂ ನನ್ನ ಪಕ್ಷದ ಅಧ್ಯಕ್ಷ ಆದಾಗ ನಾನು ಗೆದ್ದು ಬಂದಿದ್ದ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದಲ್ಲ, ಆ ಸ್ಥಾನ ಖಾಲಿ ಇದೆ. ಚುನಾವಣಾ ಆಯೋಗದವರು ಮುಂದಿನ ತಿಂಗಳ ಕೊನೆಯಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ನಿಲ್ತೇನೆ, ನಿಮ್ಮೆಲ್ಲರೂ ಸಹಕಾರ ಇರಲಿ, ಅದನ್ನ ನೇರವಾಗಿ ಗೆದ್ದು ಬರ್ತೇನೆ. ಅದೇ ವಿಚಾರ ಮಾತಾಡಬೇಕು ಅಂತಾನೆ ತಮ್ಮನ್ನು ಕರೆಸಿರೋದು. ಒಂದು ಬ್ಯಾಂಕ್ ಡೆವಲಪ್ಮೆಂಟ್ ಆಗಿದೆ. ನನಗೆ ನಿನ್ನೆ ಸಾರಿ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಏನದು? ತಾವು ಸುಶೀಲ್ ಕುಮಾರ್ ಬಿಂಗ ಅನ್ನೋ ಹೆಸರು ಕೇಳಿರ್ಬೋದು. ನಮ್ಮ ಜಿಲ್ಲೆನೆಲ್ಲ 5-6 ಶುಗರ್ ಫ್ಯಾಕ್ಟರಿಗಳಲ್ಲಿ ಇಟ್ಕೊಂಡಿದ್ದಾರೆ. ಅಯ್ಯೋ, ಗೊತ್ತುಬಿಟ್ಟಿದೆ. ಆತ ಈಗಾಗಲೇ ಒಂದು 10 ವರ್ಷದ ಕೆಳಗೆ ನನ್ನನ್ನು ಕೊಲೆ ಮಾಡಿಸ್ಬೇಕು ಅಂತ ಹೇಳಿ ಸುಪಾರಿ ಕೊಟ್ಟಿದ್ದೆ. ಕಾರಣ ಏನ್ ಗೊತ್ತಾ?
ನಾನು ಆ ಪ್ರದೇಶದ ಕಬ್ಬು ಬೆಳೆಗಾರರಿಗೆ ಪ್ರೋತ್ಸಾಹ ಕೊಡ್ತೇನೆ, ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತೀನಿ. ಗೊತ್ತು 10 ವರ್ಷದ ಹಿಂದೆ ಈಗ ಅದೇ ಸುಶೀಲ್ ಕುಮಾರ್ ಬಿಂಗ ನಿಮ್ಮ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಓಡಾಡ್ತಿದ್ದಾರೆ. ಯಾವ ಪಾರ್ಟಿಯಿಂದಂತೆ? ನಮ್ಮ ಪಾರ್ಟಿಯಿಂದಲೇ ಟಿಕೆಟ್ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿ? ಹೌದು.